ಹಲೋ, ನಮಸ್ಕಾರ. ಇವತ್ತಿನ ವಿಡಿಯೋ ಮಿನಿ ಬ್ಲಾಗ್ದು. ಮಗಳನ್ನ ಸ್ಕೂಲಿಗೆ ಕಳಿಸ್ಬೇಕು ಅಂತ ಸ್ವಲ್ಪ ಬೇಗನೆ ಇದ್ವಿ. ಆದರೆ ಅವಳು ಇನ್ನೂ ಫೀವರ್ ಇರೋದ್ರಿಂದ ಬೇಗ ಕಳ್ಸೋಕ್ಕಾಗಲಿಲ್ಲ. ಅದರಿಂದ ನನ್ನ ಯಜಮಾನ್ರು ಕೆಲ್ಸಕ್ಕೆ ಹೋಗಬೇಕು ಅಂತ ಹೇಳಿ ಇವತ್ತು ಬುಧವಾರ ಆಗಿರೋದ್ರಿಂದ ಮಟನ್ ತರ್ತೀನಿ, ಸ್ವಲ್ಪ ರುಬ್ಬಿಟ್ಟು ಮಿಕ್ಸಿಗೆ ಹಾಕಿಸ್ಕೊ ಅಂತ ಹೇಳಿದ್ರು. ಅದರಿಂದ ಮಸಾಲೆಗೆ ಏನೇನು ಬೇಕೋ ಎಲ್ಲ ಮಾಡ್ಕೊತಾ ಇದ್ದೀನಿ. ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಹಾಲು ಬಿಸಿ ಮಾಡಿ ಇಟ್ಕೊತೀನಿ. ಹಾಲು ಇನ್ನೊಂದು ಕಡೆ ಬಿಸಿ ಮಾಡಿ ಇಟ್ಕೊತಾ ಇದ್ದೀವಿ. ಅನ್ನಕ್ಕೆ ನೀರಿಟ್ಟಿದ್ದೆ, ನೀರು ಬಿಸಿ ಆದಮೇಲೆ ನಾನು ಮತ್ತೆ ಅನ್ನಕ್ಕೆ ಅಕ್ಕಿ ಹಾಕ್ತಿದ್ದಾರೆ. ಆಮೇಲೆ ನಾನು ಎಲ್ಲ ಇದು ಮಾಡಿಕೊಂಡು ಹುರ್ಕೊತಾ ಇದ್ದೀನಿ, ರೆಡಿ ಮಾಡಿಕೊಂಡು ಚಕ್ಕೆ ಲವಂಗ ಪುಡಿ, ಧನಿಯಾ ಪುಡಿ, ಗಸಗಸೆ ಎಲ್ಲ ಹಾಕ್ಕೊಂಡು ಮಸಾಲೆಗೆ ಏನೇನು ಬೇಕೋ ಎಲ್ಲ ಹಾಕ್ಕೊಂಡು ಸುರ್ಕೊತಾ ಇದ್ದೀನಿ. ಕ್ಲೀನಾಗೆಲ್ಲ ಹಾಕ್ಕೊಂಡು ಸುರ್ಕೊಂಡಿದ್ದಾಗ ನಾನು ಎಲ್ಲ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೆ. ಆದರೆ ನಮ್ಮ ಯಜಮಾನ್ರು ಸ್ವಲ್ಪ ಲೇಟ್ ಆಯಿತು ಬರೋದು. ಅದರಿಂದ ನಾನು ಮಸಾಲೆ ರುಬ್ಕೊಂಡ್ಬಿಟ್ಟು ಸೈಡ್ ಇಟ್ಕೊಂಡ್ಬಿಟ್ಟಿದ್ದೆ. ಇವತ್ತು ಯಾಕೆ ಅಂದರೆ ನಾವು 1 ತಿಂಗಳಿಂದ ಕಾರ್ತಿಕ್ ಮಾಸ ನಡೆಯೋದ್ರಿಂದ ನಾವು ತಿನ್ನಲ್ಲ. ನಮ್ಗೆ ಹಬ್ಬಕ್ಕೆ ದೀಪಾವಳಿ ಬರೋದ್ರಿಂದ ನಾವು ದೀಪಾವಳಿ ಆಗೋವರೆಗೂ ತಿನ್ನಲ್ಲ. ನಾವು ಮಂಗಳವಾರನೂ ತಿನ್ನೋದಿಲ್ಲ. ಯಾಕೆಂದರೆ ನಮ್ಮ ಮನೆಯಲ್ಲಿ ಮಂಗಳವಾರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮನೇಲಿ ಪೂಜೆ ಎಲ್ಲ ಮಾಡ್ತೀವಿ. ಅದರಿಂದ ನಾವು ಮಂಗಳವಾರನೂ ತಿನ್ನೋದು 1.5 ಇಯರಿಂದ ನಾವು ಮಂಗಳವಾರನೂ ತಿಂತಿಲ್ಲ. ಅನ್ನನೂ ಆಯಿತು, ಸೈಡಿಗೆ ತೆಗೆದಿಟ್ಟಿದ್ದೀನಿ. ಹಾಲು ಉಕ್ಕಿತ್ತು, ಸೈಡಿಗೆ ತೆಗೆದಿಟ್ಟು ಅದು ಬೇಯಿಸ್ಕೊಂಡಿದ್ದಾದ್ಮೇಲೆ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಕ್ಲೀನಾಗಿ ಧನಿಯಾ ಪುಡಿ ಎಲ್ಲ ಹಾಕ್ಕೊಂಡು ಕೊಬ್ಬರಿ ಎಲ್ಲ ನಾನು ಒಂದೇ ಸಲ ಹಾಕ್ಕೊಂಡ್ಬಿಡ್ತೀನಿ. ಒಂದೇ ಸಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಆಮೇಲೆ ಅದನ್ನು ತಣ್ಣಗಾದ್ಮೇಲೆ ಎಲ್ಲ ತೆಗೆದು ಮಿಕ್ಸಿಗೆ ಹಾಕ್ಬಿಟ್ಟು ಒಂದೇ ಸಲ ತೆಗೆದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಬಿಡ್ತೀನಿ. ಕ್ಲೀನಾಗಿ ಎಲ್ಲ ಮಿಕ್ಸಿಗೆ ಹಾಕ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಹಂಗೆ ಇತ್ತು. ಅವ್ರು ಬರೋದು ಇನ್ನೂ ಸ್ವಲ್ಪ ಲೇಟ್ ಆಗಿತ್ತು ಅಂತ ಹೇಳಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಬೇಕಾಗಿತ್ತು. ಹಾಲಲ್ಲಿ ಸ್ವಲ್ಪ ಎಲ್ಲಿಂದಲೇ ಎಲ್ಲ ಇಟ್ಟಿದ್ರು, ಅವನ್ನೆಲ್ಲ ಕ್ಲೀನ್ ಮಾಡಬೇಕಿತ್ತು. ಅದರಿಂದ ಅವನ್ನೆಲ್ಲ ಫುಲ್ ಕ್ಲೀನ್ ಮಾಡಿ ಎಲ್ಲ ತೆಗೆದಿಟ್ಟು ಎಲ್ಲಿಂದ ಬಟ್ಟೆ ಎಲ್ಲ ಎಲ್ಲ ತೆಗೆದು ಸೋಫಾನು ಕ್ಲೀನ್ ಮಾಡಿರಲಿಲ್ಲ. ಅದರಿಂದ ಎಲ್ಲ ಈಗ ಕ್ಲೀನ್ ಆಗಬೇಕು ಅಂತೇಳಿ ಕ್ಲೀನ್ ಮಾಡ್ಕೊಂಡು ಥ್ಯಾಂಕ್ ಯು.